Good morning. ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾಂಭವಿ ಮಂಜು ವ್ಲಾಗ್ಸ್. ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಮಗಳು ಬಾಕ್ಸಿಗೆ ಚಪಾತಿ ಮತ್ತು ಸೊಪ್ಪು ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದಿಟ್ರೆ ಮಾತ್ರ ಚಪಾತಿ ಸಾಫ್ಟ್ ಆಗಿರುತ್ತೆ, ಇಲ್ಲಾಂದ್ರೆ ಗಟ್ಟಿ ಆಗಿಬಿಡ್ತವೆ. ಗಟ್ಟಿ ಆದರೆ ನನ್ನ ಮಗಳು ತಿನ್ನೋದಿಲ್ಲ ಅಂತ ನೋಡಿ ನಾದಿಡ್ತಿದ್ದೀನಿ. ನೋಡಿ ಚಪಾತಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಸಾಫ್ಟ್ ಆಗಿ ಬಂದರೆ ಚಪಾತಿ ಕೂಡ ಸಾಫ್ಟ್ ಆಗಿರ್ತವೆ. ಕಲಸಿ ಸೈಡಿಗೆ ಇಟ್ಟು ಟೀ ಮಾಡೋಣ ಅಂತ ಬಂದೆ. ಅದಕ್ಕೂ ಮುಂಚೆ ಒಂದು ಗ್ಲಾಸ್ ಬಿಸಿನೀರು ತೊಗೊತೀನಿ. ನಾನು ಹಾಗಂತಲ್ಲ, ಒಂದು 3 to 5 ಇಯರ್ಸಿಂದ ನಾನು ಇದನ್ನ ಫಾಲೋ ಮಾಡ್ಕೊಂಬರ್ತಿದ್ದೀನಿ. ನನ್ನ ಮಗ ಆಗಲೇ ಎದ್ದಿದ್ದಾನೆ. ಫಸ್ಟ್ ನಾನಿದ್ದೆ, ನೆಕ್ಸ್ಟ್ ನನ್ನ ಮಗನೇ ಎದ್ದಾಳೋದು ನಮ್ಮ ಮನೇಲಿ. ಅವನು ಮಲಗಿದ್ದಾಳೆ. ಅಪ್ಪು ಗುಡ್ ಮಾರ್ನಿಂಗ್. रुको जरा सबर करो. ಏನು ಹೇಳಿದ್ ನೀನು? ಥರ ಮಕ್ಕಳು ಮಾತುಗಳು ಕೇಳೋಕ್ಕೇ ಚಂದ. ಇಲ್ಲಿ ಟೀ ಆಯಿತು, ಮಕ್ಕಳಿಗೆ ಹಾಲು ಕೂಡ ಬಿಸಿಯಾಗಿದ್ದಾವೆ. ಅವ್ರಿಗೆ ಕೊಟ್ಟು ನಾನು ಕೂಡ ಕುಡಿದು ನನ್ನ ಮಗಳು ಬ್ಯಾಗ್ ರೆಡಿ ಮಾಡೋಣ ಅಂತ ಅವ್ರು ಸ್ಕೂಲಲ್ಲೇ ಕೊಟ್ಟಿದ್ರು ಅವಳಿಗೆ ಬುಕ್ಸ್ ಜೊತೆನೆ. ನನ್ನ ಮಗಳು ಕಲರ್ ಬುಕ್ಕು ನೋಡಿ ಯಾವ ರೀತಿ ಕಲರ್ ಮಾಡಿದ್ದಾಳೆ ಅಂತ. ಆರ್ಟು ಕೂಡ ಇದೆ. ಬುಕ್ಸಲ್ಲೇ ಮಾಡಬೇಕು, ನಾವು ಅಂಗಡಿಗೆ ಹೋಗಿ ತರಬೇಕು ಅನ್ನೋದಿಲ್ಲ. ಅವ್ರು ಕೊಟ್ಟಿರೋ ಬುಕ್ಸಲ್ಲಿ ಕಿಟ್ಟಲ್ಲೇ ಎಲ್ಲ ಕೊಟ್ಟಿದ್ದಾರೆ ಅವನ್ನೆಲ್ಲ. ಕ್ರೀಮ್ ಸ್ಟಿಕ್ಕಿಂದ ಮಾಡಿರೋದು. ಇದು ಅವಳು ಕಲರ್ ಮಾಡಿದ್ದಾಳೆ. ಇದು ಐಸ್ ಕ್ರೀಮ್. ಹೀಗೆ ಕಲರಿಂಗ್ ಮಾಡಿ ಕ್ರೀಮಿಗೆ ಮತ್ತು ಕಾಟನ್ ಮತ್ತು ಇವೇನೋ ಮಣಿ ಇಟ್ಟಿದ್ದಾರೆ ಮಾಡಿರೋದು. ಮತ್ತು ಅವಳು ಬುಕ್ಸ್ ಎಲ್ಲ ಜೋಡಿಸಿ ಹಾಲಾಯ್ತು ಅಂತ ಅವಳಿಗೆ ವಿಶ್ ಮಾಡೋಕ್ಕೆ ಬಂದೆ. ಹ್ಯಾಪಿ ಬರ್ಡೇ. ನೀವು ಅನ್ಕೊಬೋದು ಅವಳು ಎದ್ದಾಗೇ ವಿಶ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಇವಾಗ ಮಾಡ್ತಿದ್ದಾಳೆ ಅಂತ. ಅವಳು ಹುಟ್ಟಿದ 8 ಕಾಲಿಗೆ ಅವಾಗ ವಿಶ್ ಮಾಡೋಣ ಅಂತೇಳಿ ಮಾಡಿರಲಿಲ್ಲ. ಬೆಳಿಗ್ಗೆ ಇವಾಗ ವಿಶ್ ಮಾಡಿದೆ. ನನ್ನ ಮಗಳು ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಅಂಟಿದೆ ಅಂತ. ಹಾಕಿದ್ದು ಡೈಲಿ 10 ಗಂಟೆ 10:30 ಆದರೂ ಮಲಗ್ತಿರ್ಲಿಲ್ಲ. ಆದರೆ ಮೆಹಂದಿ ಹಾಕೊಳ್ಳುವಾಗ ಅಮ್ಮ ನನಗೆ ನಿದ್ದೆ ಬಂತೆ ಅಂತೇಳಿ 9 ಗಂಟೆಗೆ ಮಲ್ಕೊಂಡ್ಬಿಟ್ಟಿದ್ಲು. ಮನೆಗೆ ಬಂದಂಗೆ ಫೋನಲ್ಲಿ ನೋಡ್ಕೊಂಡು ಆಗ್ದೆ ಆಯ್ತು. ಅವಳಿಗೆ ಬಿಟ್ಟಿದೆ ಅಂತೇಳಿ 4 ಚಪಾತಿ ಉಚ್ಕೊಂಡಿದ್ದೆ. ಅವಳಿಗೆ 2 ಬಾಕ್ಸಿಗೆ ಹಾಕಿ ಮತ್ತೆ 2 ತಿನ್ನೋಕೆ ಉಳಿಸ್ಕೊಂಡಿದ್ದೆ. ಅವಳು ಹಾಕೊಂತಿರೋ ಔಟ್ಫಿಟ್ ಮಕ್ಕಳನ್ನ ರೆಡಿ ಮಾಡಿ ಊಟ ಮಾಡಿಸಿ ಸ್ಕೂಲಿಗೆ ಕಳಿಸುವಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ನನ್ನ ತಂಗಿ ದೀಪ ಅಂತ ಅವಳು ಕರ್ಕೊಂಡು ಹೋಗ್ತಿದ್ಲು ಸ್ಕೂಲಿಗೆ. ಇವತ್ತು ಲೇಟ್ ಆಗಿಬಿಟ್ಟಿದೆ. ಅವ್ರ ಅಪ್ಪಾಜಿ ಕರ್ಕೊಂಡು ಹೋದ್ರು ಇವತ್ತು. ಅವ್ರನ್ನ ಕಳಿಸಿ ಊಟ ಮಾಡೋಕ್ಕೆ ನಾವು ಚಪಾತಿ ಇನ್ನೂ ಉಜ್ಜಿರ್ಲಿಲ್ಲ, ಅವ್ನು ಉಜ್ಕೊಳ್ಳೋಣ ಅಂತ ಬಂದೆ. ಚಪಾತಿ ಆಗುತ್ತೆ ಅನಿಸುತ್ತೆ. ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಲಟ್ಸಿ ಬೇಯಿಸ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ನಾವು ಕೂಡ ಊಟ ಮಾಡಿಕೊಂಡು ರೆಡಿಯಾಗಿ ನಾಯಕನಹಟ್ಟಿಗೆ ಹೊರಟ್ವಿ. ಅಮ್ಮರ ಮನೆ ಹತ್ರ ಬಂದು ಮಗಳನ್ನಾಗಲೇ ನಮ್ಮಮ್ಮ ಸ್ಕೂಲಿಂದ ಕರ್ಕೊಂಬಂದಿದ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಪ್ಪ ಇವರು ಇವಾಗ ಸ್ಕೂಲಿಗೆ ಕಳಿಸಿ ಆಗಲೇ ಕರ್ಕೊಂಬಂದಿದ್ದಾರೆ ಅಂತ ಹೇಳ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ. ನಾವು ಹೋಗಿದ್ದು ನಾಯಕನಹಟ್ಟಿಗೆ 3 ಗಂಟೆ ಆಗಿತ್ತು. ಅಷ್ಟರಲ್ಲಿ ಕರ್ಕೊಂಬಂದಿಲ್ಲ ನಮ್ಮಮ್ಮ. ಫೋನ್ ಮಾಡಿ ಅಪ್ಪಗೆ ಹೇಳ, ಫೋನ್ ಮಾಡಿ. ಮನೇಲಿ ಫೋನ್ ಕೊಡೋದಿಲ್ಲ ಅವನಿಗೆ. ನಾಯಕನಹಟ್ಟಿಲಿ ಬಂದರೆ ನಮ್ಮ ಅಮ್ಮನ ಹತ್ರ ಹೇಗೋ ಜೋರು ಮಾಡಿ ಇಸ್ಕೊಂಡ್ಬಿಡ್ತಾನೆ. ನಾನು ಸ್ನಾನ ಮಾಡೋಣ ಅಂತ ಹೀಟ್ರ್ ಹಾಕಿದ್ದೀನಿ. ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿ ನಮ್ಮ ಅಮ್ಮ ಆಗಲೇ ಪಲಾವ್ಗೆಲ್ಲ ಐಟಮ್ ಜೋಡಿಸ್ತಿದ್ದಾರೆ ನೋಡಿ. ಪಲಾವ್ ಮಾಡೋಕ್ಕೆಲ್ಲ ಐಟಮ್ ಜೋಡಿಸಾಯ್ತು ನೋಡಿ. ಇದರಲ್ಲಿ ಕೊತ್ತಂಬರಿ, ಪುದೀನ, ಈರುಳ್ಳಿ ಮತ್ತು ಒಂದು ಸ್ವಲ್ಪ ಮಸಾಲೆ ಹಾಕಿದ್ದಾರೆ. ಎಲ್ಲ ಹಾಕ್ಬಿಟ್ಟಿದ್ದಾಳೆ ಅಮ್ಮ ನಾನು ಬರೋಷ್ಟರಲ್ಲಿ. ಮತ್ತು ಟೊಮೊಟೊ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ, ಇದು ಚಕ್ರ ಮೊಗ್ಗು ಅನಿಸುತ್ತೆ, ಚಕ್ಕೆ, ಇದು ಗೊತ್ತಿಲ್ಲ, ಏಲಕ್ಕಿ ಮತ್ತು ಪುದೀನ, ಮತ್ತು ಒಂದು ಬೌಲ್ ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಮತ್ತು ಬಟಾಣಿ ಕಾಳು ನೆನೆಸಿಟ್ಟಿದ್ದಾರೆ. ನಮ್ಮ ಮಗ ಅಳ್ತಿದ್ದಂತ ಹೊರಗಡೆ ಹೋದ್ರೆ ಅವ್ನು ಏನು ಕೇಳ್ತಿದ್ದಾನೆ ನೋಡಿ. ಯಾಕೆ ಕಳ್ತಿದ್ದಿ? ಏನು ಟಿವಿಗೆ ಹಾಕೋದು? ಏನು 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 ಕೊಡಬೇಕು? ಇಲ್ಲಿ ಏನೂ ಇಲ್ಲ. ಪೀಪಿ ಪೀಪಿ ಇಲ್ಲ ಅಪ್ಪಾಜಿ ಇಲ್ಲಿ. ಇಲ್ಲ 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 ಇಲ್ಲ.
ಎತ್ಕೊಂಡು ಮೇಲೆ ತೋರಿಸ್ದಾಗ ಸಮಾಧಾನ ಆದವನು ಅಲ್ಲಿ ಏನು ಇಲ್ಲ ಅಂತ ಹಿಡ್ದಿದ್ದೆ ಆಟ ಅದು ಏನು ಬೇಕು ತೋರಿಸ್ಬಿಡ್ಬೇಕು ಇಲ್ಲ ಕೊಟ್ಬಿಡ್ಬೇಕು ಅವನಿಗೆ. ಪಲಾವ್ ಮಾಡೋಕ್ಕೆಲ್ಲ ಎಣ್ಣೆ ಕಾಯಾಗಿ ಇಟ್ಟಿದ್ದು ಎಣ್ಣೆ ಕಾದಿದೆ ಅಂತ ಮಸಾಲೆ ಹಾಕ್ತಿದ್ದಾರೆ ನೋಡಿ ನಮ್ಮಮ್ಮ. ಫ್ಲೇಮ್ ಇಟ್ಕೊಂಡು ಮಸಾಲೆನ ಫ್ರೈ ಮಾಡೋದ್ರಿಂದ ಅದರ ಅರೋಮ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕುದಿನ ಹಾಕಿ ಮತ್ತು ಒಗ್ಗರಣೆ ಕೂಡ ಎತ್ತಿಕೊಂಡಿದ್ರು ಅದನ್ನೂ ಹಾಕ್ತಿದ್ದಾರೆ ನೋಡಿ. ಇವಾಗ ಇಷ್ಟು ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಎಲ್ಲ ಫ್ರೈ ಮಾಡ್ಕೊತಿದ್ದಾರೆ. ಬೇವು ಕೂಡ ಹಾಕಿದ್ದಾರೆ, ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿತ್ತು. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಭಾಳ ಅಡುಗೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂತೇಳಿ ಗ್ಯಾಸ್ನ ಕೆಳಗೆ ಇಟ್ಕೊಂಡಿದ್ದೀವಿ ನೋಡಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಈರುಳ್ಳಿ ಮತ್ತು ತರಕಾರಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಿದ್ದಾರೆ. ಭಾಳ ಅಡುಗೆ ಅಂದರೆ ಒಂದು 30-40 ಜನಕ್ಕೆ ಆಗುವಷ್ಟಲ್ಲ, ನಮ್ಮ ಮನೆಯವರಿಗೇ ಒಂದು 10 ಜನಕ್ಕೆ 15 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀವಿ. ತರಕಾರಿನೆಲ್ಲ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿರೋ ಮಸಾಲೆ ಹಾಕ್ತಿದ್ದೀವಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೇಕು. ಮಸಾಲೆದಲ್ಲಿ ಎಣ್ಣೆ ಬಿಟ್ಟಿರೋ ತೋರ್ಸೋಣ ಅಂತೇಳಿ ಫೋನ್ ಹತ್ರ ತೊಗೊಂಡು ಹೋದ್ರೆ ನೋಡಿ ಮಸಾಲೆದು ಆವೆಲ್ಲ ಬಂದು ಕ್ಯಾಮ್ರಾ ಸುತ್ಕೊಂಡ್ಬಿಡ್ತು. ಇದರಲ್ಲಿ 1 ಬೌಲಷ್ಟು ಅಕ್ಕಿ ಹಾಕ್ತೀವಿ, ಅದಕ್ಕೆ 2 ಬೌಲಷ್ಟು ನೀರು ಹೋಯ್ತಿದ್ದಾರೆ. ಇಷ್ಟು ಮಸಾಲೆ ಎಲ್ಲ ಮಳ್ತಿದೆ, ಇದಕ್ಕೆ 1 ಬೌಲಷ್ಟು ಅಕ್ಕಿ ನೆನಿಟ್ಕೊಂಡಿದ್ವಿ, ಅದನ್ನು ಈಗ ತೊಳೆದು ಹಾಕ್ತಿದ್ದೀವಿ. ಉಪ್ಪು ಹಾಕಿ ನಿಂಬೆ ಹಿಂಡಿದ್ರೆ ರೆಡಿ ಅಷ್ಟೇ. ನಾವು ಪಲಾವ್ಗೆ ಇನ್ನೇನು ಹಾಕಲ್ಲ, ಇದ್ರೆ ಲಾಸ್ಟಿಗೆ ಕಸ್ತೂರಿ ಮೆಂತ್ಯ ಹಾಕ್ತೀವಿ ಅಷ್ಟೇ. ಫೈನಲಾಗಿ ನಮ್ಮ ಪಲಾವ್ ಔಟ್ಪುಟ್ ನೋಡಿ ಹೀಗಿದೆ. ಮಾತ್ರ ಸಖತ್ತಾಗಿ ಬರ್ತಿತ್ತು, ತಿಂದು ನೋಡಬೇಕು ಹೆಂಗಿದೆ ಅಂತ. ಇದು ನನ್ನ ಮಗಳು ಬರ್ಡೇ ಔಟ್ಫಿಟ್. ಬೆಳಿಗ್ಗೆ ಯಾಕೆ ಆರ್ಡ್ರೆಸ್ ಹಾಕಿದ್ನಂದರೆ ಅವ್ರ ಸ್ಕೂಲಲ್ಲಿ ಏನೋ ಸ್ಪೋರ್ಟ್ಸ್ ಇತ್ತಂತೆ, ಈ ಸ್ಕರ್ಟ್ ಹಾಕೊಂಡು ಅವಳಿಗೆ ಆಡೋಕ್ಕಾಗಲ್ಲ ಅಂತೇಳಿ, ಅದು ಪ್ಯಾಂಟ್ ಇದೆ ಅಂತೇಳಿ ಅದನ್ನು ಹಾಕಿ ಕಳಿಸಿದ್ದೆ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡದ ಮಾತಾಡ್ತೀಯ ನೀನು. ಮತ್ತೆ ಅವಳು ಡ್ರೆಸ್ ಹಾಕಿ ತಲೆ ಬಾಚನ ಅಂತ ಕೂರಿಸ್ಕೊಂಡೆ. ನನ್ನ ಮಗಳಿಗೆ ಫ್ರೀ ಏರ್ಸ್ ಬಿಟ್ಟು ಕಳಿಸ್ಬಿಟ್ಟಿದ್ದೆ ನೋಡಿ. ಗಾಳಿಗೆಲ್ಲ ಫುಲ್ ಸಿಕ್ಕಾಗ್ಬಿಟ್ಟಿತ್ತು ಏರ್ ಎಲ್ಲ. 5-6 ನಿಮಿಷ ಬೇಕಾಯ್ತು ನೋಡಿ ಆ ಸಿಕ್ ಬಿಡಿಸೋಷ್ಟೊತ್ತಿಗೆ. ಬಿಡಿಸ್ಬೇಕಾದ್ರೆ ಸುಮ್ಮನೆ ಕೂತಿದ್ಲು, ಯಾಕಂದರೆ ಬೆಳಿಗ್ಗೆ ಅವಳೇನೆ ಅಮ್ಮ ಫ್ರೀ ಏರ್ ಬಿಡು ಅಂತ ಹೇಳಿದ್ಲು. ಎಲ್ಲನ ನಾನು ಬಿಟ್ಟು ಕಳಿಸಿದ್ದೆ, ಇಷ್ಟೊತ್ತಿಗೆ ಹತ್ಬಿಡೋಳು. ಹಂಗೆ ಬೈಯೋದು ನಮ್ಮಮ್ಮ ಅಂತೇಳಿ ಸುಮ್ಮನೆ ಕೂತಿದ್ದಾಳೆ ನೋಡಿ. ಅಲ್ಲಿ ನೋಡಿ ಆಗಲೇ ಅಳು ತುಂಬಿಟ್ಟಿದೆ. ಮಾಡ್ತಿರೋ ಹೇರ್ ಸ್ಟೈಲ್ ದೊಡ್ಡವ್ರಿಗಾದ್ರೆ 2-3 ನಿಮಿಷದಲ್ಲೇ ಹಾಕ್ಬಿಡ್ಬೋದು. ನನ್ನ ಮಗಳಿಗೆ ಹಾಕೋಕೆ 10 ನಿಮಿಷ ಬೇಕಾಯ್ತು. ಅಂದ್ರೆ ಮಕ್ಳು ಸುಮ್ಮನೆ ಕೂತ್ಕೊಂತಾರ, ಒಂದ್ ಸೈಡ್ ತಿರುಗಿಸಿ ಕೂರ್ಸಿದ್ರೆ ಅವ್ರು ಆಗ್ಲೇ ಇನ್ನೊಂದ್ ಸೈಡ್ ತಿರುಗಿರ್ತಾರೆ. ಆಗ್ಲೇ ನೀಟಾಗಿ ಕೂತ್ಕೊಳ್ಳಮ್ಮ, ಆ ಕಡೆ ಈ ಕಡೆ ತಿರುಗಬೇಡ, ಬೇಗ ಕಂಪ್ಲೀಟ್ ಮಾಡ್ಬಿಡ್ತೀನಿ ಅಂತ ಸಮಾಧಾನದಾಗ ಹೇಳಿ ಹೆಂಗೋ ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡಿದೆ. ನನ್ನ ಮಗಳಿಗೆ ಮಲ್ಗೆ ಹೂವು ಅಂದ್ರೆ ತುಂಬಾ ಇಷ್ಟ. ಬೆಳಿಗ್ಗೆ ಮುಡ್ಸ್ಕೊಂಡು ಹೋಗಿರ್ಲಿಲ್ಲ, ಅಮ್ಮ ಮಲ್ಗೆ ಹೂವು ಮುಡ್ಸು ಅಂತ ಕೇಳಿದ್ಲು. ಬೆಳಿಗ್ಗೆ ಇಲ್ಲಮ್ಮ ಮರ್ತು ಬಂದ್ಬಿಟ್ಟಿದ್ದೀನಿ, ನೆಟ್ಟಿಗೆ ಬರ್ತೀನಲ್ಲ ಅವಾಗ ಕೊಡಿಸ್ತೀನಿ ಅಂತ ಹೇಳಿದ್ದೆ. ನನ್ಗಿಂತ ಮುಂಚೆ ಅವಳೇ ನಮ್ಮ ಅಮ್ಮನ ಹತ್ರ ಕೊಡಿಸ್ಕೊಂಬಂದಿದ್ಲು ಸ್ಕೂಲಿಂದ ಬರ್ಬೇಕಾದ್ರೇನೆ. ಅವಳಿಗೆ ಹೂ ಮುಡಿಸಿ ಫೇಸ್ಗೆ ಒಂದು ಸ್ವಲ್ಪ ಕ್ರೀಮ್ ಹಾಕಿ ಲಿಪ್ ಬಾಮು ಮತ್ತು ಲಿಪ್ಸ್ಟಿಕ್ ಹಚ್ಚಿದೆ. ಅದೇ ಲಿಪ್ಸ್ಟಿಕ್ನ ಐ ಶಾಡಾಗಿ ಯೂಸ್ ಮಾಡ್ಕೊಂಡು ಒಂದು ಸ್ಟ್ರೋಕ್ ಐಲೈನರ್ ಹಾಕಿದೆ. ಐಲೈನರ್ ಹಾಕ್ಬೇಕಾದ್ರೆ ಕಣ್ಣು ಆಗ್ಲೆಲ್ಲ ಓಪನ್ ಮಾಡ್ತಿದ್ಲು. ಸುಮ್ಮನೆ ಇರಮ್ಮ ಬೇಗ ಆರ್ತತೆ ಅಂತ ಹೇಳಿ ಓದ್ತಿದ್ದೀನಿ ನೋಡಿ. ನನ್ನ ಮಗಳು ಫೈನಲ್ ಲುಕ್ ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಎಡಿಟ್ ಮಾಡೋಣ ಅಂತೇಳಿ ಒಂದು 4-5 ಕ್ಲಿಪ್ಸ್ ತೊಗೊಂಡೆ. ವಿಡಿಯೋ ಎಡಿಟ್ ಮಾಡಿ ಆಗಲೇ ಹಾಕಿದ್ದೀನಿ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಇದೆ. ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಮ್ಮ ಅತ್ತೆ ಬಂದು ಕೇಸರಿ ಬಾತ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನೋಡಿ. ಗ್ಯಾಸ್ ಮೇಲೆ ನೀರಿಗೆ ಕಲರು ಮತ್ತು ಏಲಕ್ಕಿ ಲವಂಗ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಿ ಮಳ್ಳಕ್ಕೆ ಇಟ್ಟಿದ್ದಾರೆ. ಹಂಗೆ ಮಳ್ಳಿದ ಮೇಲೆ ತುಪ್ಪದಲ್ಲಿ ಹುರ್ಕೊಂಡಿರೋ ರವೆ ಹಾಕಿ ಅದು ಒಂದು ಅರ್ಧ ಬೆಂದ ಮೇಲೆ ಸಕ್ಕರೆ ಮತ್ತು ಬಾಳೆಹಣ್ಣು ಹಾಕಬೇಕು. ನನ್ನ ತಮ್ಮ ಫೋನ್ ಮಾಡಿದೆ ಅಂತ ಫೋನಲ್ಲಿ ಮಾತಾಡ್ತಿದ್ರು. ನನ್ನ ಮಗ ಬಿಡ್ತಾನೆ ಎಲ್ಲ ಕಸ್ಕೊತಿದ್ದಾನೆ ಕೊಡಜ್ಜಿ ಅಂತಂತೇಳಿ. ಕೇಸರಿ ಬಾತ್ ಮಾಡೋದನ್ನ ನೋಡೋಕ್ಕೆ ನೋಡಿ ಎಲ್ಲರೂ ಬಂದು ನಿಂತ್ಕೊಂಡಿದ್ದೀವಿ, ಜೊತೆಲಿ ನಾನು ಕೂಡ, ಯಾಕಂದ್ರೆ ನಾನು ವಿಡಿಯೋ ಮಾಡ್ತಿರೋದಲ್ಲ. ಎಲ್ಲ ಕಂಪ್ಲೀಟ್ ಆಯಿತು, ನಾನು ಕೂಡ ರೆಡಿ ಆದೆ ನೋಡಿ. ನನ್ನ ಔಟ್ಫಿಟ್ ನಾನು 9th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಡ್ಯಾನ್ಸಿಗೆ ತೊಗೊಂಡಿದ್ದು. ನೆಕ್ಸ್ಟ್ ಸಾಂಗಿಗೆ ನನ್ನ ಫ್ರೆಂಡ್ಸ್ ಹತ್ರ ಇದಾವೋ ಏನೋ ಗೊತ್ತಿಲ್ಲ, ನಾನು ಹಂಗೆ ಸೇಫಾಗಿ ತೆಗೆದಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಹತ್ರ ಈ ಡ್ರೆಸ್ ಇದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ. ರೆಡಿ ಆಗಿದ್ದೇನೆ ಅಂತೇಳಿ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತೇಳಿ ರೀಲ್ಸ್ ಮಾಡ್ಕೊಂಡೆ. ನನ್ನ ಮಗಳು ನೋಡಿ ಇನ್ನೂ ಕೇಕ್ ಬಂದಿಲ್ಲ ಅಂತ ಅವಳೇ ಟೇಬಲ್ ಮೇಲೆ ಕೂತ್ಕೊಂಡಿದ್ದಾಳೆ. ನಮ್ಮ ಮನೆಯವ್ರು ಕೇಕ್ ತೊಗೊಂಬಂದ್ರು. ವೆನಿಲಾ ಕೇಕ್ ಇಲ್ಲ ಐಸ್ ಕೇಕ್ ತರ್ತಿದ್ರು, ಈ ಸರಿ ಚಾಕ್ಲೇಟ್ ಕೇಕ್ ತಂದಿದ್ದಾರೆ. ಸ್ಟಾರ್ಟ್ ಆಯ್ತು ನೋಡಿ ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್. ಹ್ಯಾಪಿ ಬರ್ಡೇ ಟು ಯು ಇಂಚರ. ಕೇಕ್ ಜೊತೆ ತಂದಿರೋ ಸ್ಪಾರ್ಕಲ್ ಅದು ಅಂಟ್ಲೇ ಇಲ್ಲ. ಮತ್ತೆ ನಮ್ಮ ಮನೆಯವ್ರು ಹೋಗಿ ಇನ್ನೂ 2 ತೊಗೊಂಬಂದ್ರು, ಅವು ಕೂಡ ಅಷ್ಟೇ ಯಾಕೋ ಹೋಗಿ ಅಂಟ್ಲೇ ಇಲ್ಲ. ನೋಡಿ ನಮ್ಮ ಅಪ್ಪಾಜಿ ಕೇಕ್ ಕಟ್ ಮಾಡಿ ತಿನ್ನಿಸ್ತಿದ್ದಾರೆ. ನನ್ನ ಮಕ್ಕಳು ಇಬ್ಬರು ಬರ್ಡೇ ಕೂಡ ನಮ್ಮ ಅಪ್ಪಾಜಿಗೆ ಫಸ್ಟ್ ಕೇಕ್ ತಿನ್ನಿಸೋದು. ನನಗೆ ಅವ್ರ ಅಪ್ಪಾಜಿಗೆ ನನ್ನ ಮಗ ಎದ್ದಿದ್ರೆ ಬಿಡ್ತಿರ್ಲಿಲ್ಲ, ಅವನೇ ಫಸ್ಟ್ ತಿನ್ನಿಸ್ತಿದ್ದ. ಅವ್ನು ಮಲ್ಕೊಂಡ್ಬಿಟ್ಟಿದ್ದ, ಆಗ್ಲೊತ್ತು ಮಲಗಿರ್ಲಿಲ್ಲ ಅಂತ. ಎದ್ದಿದ್ರೆ ಫಸ್ಟ್ ಪೀಸ್ ಅವ್ನಿಗೆ ಕೊಡಬೇಕಾಗಿತ್ತು. ನನ್ನ ಮಗಳ ಹತ್ರ ಜೋರು ಮಾಡಿ ಇಸ್ಕೊಂಡ್ಬಿಡ್ತಿದ್ದ. ಇಷ್ಟು ಎದ್ದಾಳ್ಸಿದ್ರೆ ಎದ್ದಾಳಲಿಲ್ಲ, ಅವನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಆಗ್ಲೊತ್ತು ಚೆನ್ನಾಗಿ ಆಡಾಡ್ಬಿಟ್ಟಿದ್ದಾನೆ. ಇಷ್ಟು ನಮ್ಮ ಚಿಕ್ಕಪ್ಪಗೆ ತಿನ್ನಿಸಿದ್ಲು. ಅವ್ರದ್ದಾದ್ಮೇಲೆ ನಾನು ನಮ್ಮ ಮನೆಯವ್ರು ಬಂದ್ವಿ. ನನ್ನ ತಮ್ಮನ ಕೈ ಕೊಟ್ಟಿದ್ದೆ ಫೋನ್ನ ವಿಡಿಯೋ ಮಾಡು ಅಂತ.
ವಿಡಿಯೋ ಲೆಂತ್ ಆಗುತ್ತೆ ಅಂತ 2x ಅಷ್ಟು ಫಾಸ್ಟ್ ಮಾಡಿದ್ದೀನಿ, ಅದಕ್ಕೆ ವಾಯ್ಸ್ ಅಷ್ಟು ಫಾಸ್ಟಾಗಿ ಕೇಳಿಸ್ತಿದೆ. ಅದೇ ನೀವು ಯಾಕೋ ಡಬಲ್ ಹಾಕಿದಲ್ಲ ಕಾಣಲಿಲ್ಲ ನೀನು ಬರ್ತಾನೆ ಅವ್ರ ಮುಖನೇ ಕಾಣಲಿಲ್ಲ. ಇರ್ಲಿ ಬರ್ರಿ ಇವರು ನಮ್ಮ ಆಂಟಿ, ಇವನು ಅವ್ರ ಮಗ ಸಂತು ಅಂತೇಳಿ ನನ್ನ ಮಗಳಿಗೆ ಕೇಕ್ ತಿನ್ಸ್ಬಾರೋ ಅಂತಂದ್ರೆ ನಾಚ್ಕೊಂತಿದ್ದಾನೆ. ಸೊಸೆ ಆಗ್ಬೇಕು ಅವನಿಗೆ ಅವಳು. ಇಷ್ಟು ಜನ ನನ್ನ ಮಗಳು ಬರ್ಡೇ ಸೆಲೆಬ್ರೇಷನಿಗೆ ಬಂದಿದ್ರು. ನಮ್ಮ ಅತ್ತೆ ಪದ್ಮ ಅಂತೇಳಿ ಅಡುಗೆ ಮಾಡಬೇಕಾದ್ರೆ ಪಾಪ ಬಂದು ಎಲ್ಲ ಹೆಲ್ಪ್ ಮಾಡಿದ್ರು. ನಮ್ಮ ಚಿಕ್ಕಪ್ಪ ಅವ್ರನ್ನ ಕರಿಯೋಕೆ ಹೋಗಿದ್ದೆ, ಅಲ್ಲೇ ಅವ್ರ ಮನೆ ಇರೋದು, ಅವ್ರನ್ನ ಕರಿಯೋದು ಬಿಟ್ಟು ಹಂಗೆ ಮರ್ತು ಬಂದುಬಿಟ್ಟಿದ್ದೆ ನಾನು. ಅತ್ತೆ ತರಬೇಕಾದ್ರೆ ಅದ್ರ ಜೊತೆ ಬ್ಲಾಸ್ಟ್ ಕೂಡ ತೊಗೊಂಬಂದಿದ್ರು, ಕೇಕ್ ಕಟ್ ಮಾಡ್ಬೇಕಾದ್ರೆ ಅಂತ ಅದನ್ನ ಮರ್ತ್ಬಿಟ್ವಿ. ನನ್ನ ತಮ್ಮ ನೋಡಿ ಇವಾಗ ಅನಿಸ್ತಿದ್ದಾನೆ. ಊಟ ಮಾಡೋದು, ನಾನು ಕೂಡ ಒಂದು ಸ್ವಲ್ಪ ಊಟ ಹಾಕೊಂಡು ನೋಡಿ ಊಟ ಮಾಡ್ತಿದ್ದೀನಿ. ಸ್ವೀಟ್ ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೆ ಪಲಾವ್ ತಿಂತಿದ್ದೀನಿ. ಪಲಾವ್ ಮಾತ್ರ ಸಖತ್ತಾಗಿತ್ತು. ನೀವು ಈ ರೆಸಿಪಿನ ಟ್ರೈ ಮಾಡಿ. ಹೆಸ್ರು ಬದಕ್ಕಿಂತ ಪಲಾವೇ ಹಾಕ್ಸ್ಕೊಂಡೆಲ್ಲ ತಿಂದೋದ್ರು. ನಾನು ಈಗಿದ್ದೋಳು ಈಗ ರೆಡಿಯಾಗಿ ಇನ್ನೇನು ಮಲ್ಕೊಳ್ಳೋಣ ಅಂತ ಹೊರಟೆ. ನೋಡಿ ಟೈಮ್ ಆಗಿದೆ ಮಲ್ಕೊಳ್ಳೋ ಅಂತಂದ್ರೆ ಗೇಮ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಮತ್ತೆ ನಮ್ಮಮ್ಮ ನಮ್ಮ ಆಂಟಿ ಬೆಳಿಗ್ಗೆ ಅಡುಗೆಗೆ ಅವರೆಕಾಯಿ ಇದ್ವು ಅಂತ ಅವ್ನು ಸುಲಿತಿದ್ದಾರೆ. ನಮ್ಮ ಅಪ್ಪಾಜಿ ನೋಡಿ ನನ್ನ ಮಗಳಿಗೆ ಆಸರ ಆಗೈತೆ ಅಂತ ಹೇಳಿ ಆಸರ ತೆಗಿತಿದ್ದಾರೆ. ನನ್ನ ಮಕ್ಳಿಗೆ ನಮ್ಮ ಅಪ್ಪಾಜಿನೇ ಆಸರ ತೆಗಿಯೋದು, ಅವ್ರ ಕೈಯಿಂದ ಚೆನ್ನಾಗಿ ಆಸರ ಇಳಿಯುತ್ತೆ. ಈ ಸಲ ಆಸರ ತೆಗಿಬೇಕಾದ್ರೆ ಎಲೆ ಫುಲ್ ಚಟ್ ಅನ್ನೋದು. ಈ ಸರಿ ಯಾಕೋ ಚಟ್ ಅನ್ನಲಿಲ್ಲ, ಫುಲ್ ಮುದ್ರಕೊಂಡ್ಬಿಟ್ಟಿತ್ತು ಎಲೆ. ಯಾಕೋ ಕೂತ್ಕೊಳ್ಳಿ ಅಂದ್ರೂ ಕೂತ್ಕೊಂತಿರ್ಲಿಲ್ಲ, ನಿದ್ದೆ ಫುಲ್ ಓವರ್ ಆಗ್ಬಿಟ್ಟಿತ್ತು ಅವಳಿಗೆ. ಲೈಟ್ಸ್ ಎಲ್ಲ ಆಫ್ ಮಾಡಿ ನಾವು ಮಲ್ಕೊಂಡ್ವಿ. ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ ಆಗಿದ್ರು ಚೆನ್ನಾಗಾಯ್ತು. ಮತ್ತೆ ಬೆಳಿಗ್ಗೆ ಎದ್ದು ಟೀ ಕುಡಿದು ಇನ್ನೇನು ಟಿಫನ್ ಮಾಡಲಿಲ್ಲ, ಲೇಟ್ ಆಗುತ್ತೆ ಅಂತೇಳಿ ನಮ್ಮ ಅಪ್ಪಾಜಿ ಕೆಲಸಕ್ಕೆ ಹೋಗ್ತಾರ ಅಂತ ಅವ್ರ ಜೊತೆನೇ ನಮ್ಮ ಊರಿಗೆ ಹೊರಟ್ವಿ. ಇಷ್ಟು ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅವ್ರು ಕಮೆಂಟ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.